ವಿದ್ಯಾರ್ಥಿಗಳಿಗೆ FA3 ಎಕ್ಸಾಮ್ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀವಿ. ಅದು ಕೂಡ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥದ್ದು. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಾವು ಈಗಾಗಲೇ SSLC ಹಿಂದಿಯ ಒಂದು ಕ್ವಶನ್ ಆನ್ಸರ್ಸ್ ವಿಡಿಯೋಗಳಾಗಿರ್ಬೋದು, ಪ್ರೀವಿಯಸ್ ವಿಡಿಯೋಗಳಾಗಿರ್ಬೋದು, ಅವೆಲ್ಲವುಗಳನ್ನು ಪೋಸ್ಟ್ ಮಾಡ್ತಿದ್ದೀವಿ. ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. SS ಮತ್ತು ಸೈನ್ಸಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕ್ತಿದ್ದೀವಿ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಸೊ ಪಾಸಿಂಗ್ ಪ್ಯಾಕೇಜ್ಗಾಗಿರ್ಬೋದು, ತುಂಬಾ ಒಂದು ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಂದೇ ತಯಾರಿಸಲಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಅವೆಲ್ಲ ನೋಡಿ. ಸೊ ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಇವತ್ತು 2022-23ರಲ್ಲಿ SSLC ವಿದ್ಯಾರ್ಥಿಗಳು ಮಾಡಬೇಕಾಗಿರ್ತಕ್ಕಂಥ FA3 ಎಕ್ಸಾಮ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಎಷ್ಟು ಪಾಠಗಳನ್ನು ತೊಗೊಂಡಿವಿ ಅಂದರೆ, ಇಮಾನ್ದಾರೋ ಕೆ ಸಮ್ಮೇಳನ ಮೇ 9ನೇ ಪಾಠ, 10ನೇ ಪಾಠ ದುನಿಯಾ ಮೇ ಪಹಲಾ ಮಕಾನ್, 11ನೇ ಪಾಠ ಸಮಯ ಕಿ ಪಹಚಾನ್, 12ನೇ ಪಾಠ ರೋಬೋಟ್, 3ನೇ ಪೂರಕ ವಾಚನ ನಾಗರಿಕ ಕೆ ಕರ್ತವ್ಯ, ವ್ಯಾಕರಣದಲ್ಲಿ ವಿರಾಮ ಚಿಹ್ನ ಮತ್ತು ಕಾರಕ. ಈ ಘಟಕಾಂಶಗಳ ಆಧಾರದ ಮೇಲೆ ನಾವೇನು ಮಾಡಿದ್ದೀವಪ್ಪ ಅಂತಂದರೆ FA3 ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀವಿ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ಈ ತನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳು ಇರ್ತವೆ. ಮತ್ತು ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬಾ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದು ಮಕ್ಕಳ ಒಂದು ಅಂಕಗಳನ್ನು ಗಳಿಸಲಿಕ್ಕೆ ವಾರ್ಷಿಕ ಪರೀಕ್ಷೆಯಲ್ಲಿ ಸಹಕಾರಿ ಆಗದ. ತೃತೀಯ ರಚನಾತ್ಮಕ ಮೂಲ್ಯಾಂಕನ ನವೆಂಬರ್ 2022. ಮೂರನೆಯ ರೂಪನಾತ್ಮಕ ಮೌಲ್ಯಮಾಪನ ನವೆಂಬರ್ 2022, ಕಕ್ಷಾ 10. ಸೊ ತರಗತಿ 10, ವಿಷಯ ತೃತೀಯ ಭಾಷಾ ಹಿಂದಿ, ವಿಷಯ 3 ತೃತೀಯ ಭಾಷೆ ಹಿಂದಿ, अंक 20. सो टोटली 20 मार्क्स इदावे. ಇದನ್ನು ಉತ್ತರಿಸಲಿಕ್ಕೆ ಇರತಕ್ಕಂತದ್ದು ಸಮಯ 60 मिनट 60 मिनट. फर्स्ट क्वेश्चन है तो निम्नलिखित प्रश्नों के एक एक वाक्य में उत्तर लिखिए. सो ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರ ಬರೆಯಬೇಕು. ಒಂದಕ್ಕೆ ಒಂದು ಅಂಕ, ಒಟ್ಟು 2 ಇದಾವೆ, ಟೋಟಲಿ 2 ಅಂಕ. ಫಸ್ಟ್ ಕ್ವೆಶ್ಚನ್ ಇತ್ತು ಬ್ರೀಫ್ ಕೇಸ್ ಮೇ ಕ್ಯಾ ಥಾ ಅಂತಕ್ಕಂಥದ್ದು. ಸೆಕೆಂಡ್ ಕ್ವೆಶ್ಚನ್ ಇತ್ತು सिंगापुर आदिवासी कहाँ रहते थे ಅಂತಕ್ಕಂಥದ್ದು. दुनिया में पहला मकान ಅಂತಕ್ಕಂಥ ಪಾಠದ ಪ್ರಶ್ನೆ ಇತ್ತು. ಇನ್ನು ಮೇನ್ ಕ್ವೆಶ್ಚನ್ 2 ದಲ್ಲಿ प्रथम 2 शब्दों के अनुरूप तीसरे शब्द से संबंधित शब्द लिखिए. ಮೊದಲೆರಡು ಪದಗಳ ಸಂಬಂಧ ಗಮನಿಸಿ ಮೂರನೇ ಪದದ ಸಂಬಂಧ ಬರೆಯಬೇಕು. ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ, ಟೋಟಲಿ 2 ಕ್ವೆಶ್ಚನ್ಸ್. ಮೂರನೇದಿತ್ತು ಆಲಸ್ ಪರಿಶ್ರಮ ಹೇ ನಷ್ಟ ಡ್ಯಾಶ್ ಅಂದರೆ ಆಲಸ್ದ ವಿರುದ್ಧಾರ್ಥಕ ಪದ ಪರಿಶ್ರಮ ಆದರೆ ನಷ್ಟದ ಉತ್ತರ ಏನಾಗ್ತದೆ ವಿಲೋಮ ಶಬ್ದನೇ ಬರಿಬೇಕು. ಶೇರು, ರೋಬೋನಿಲ್, ಜಬ್ರು ಡ್ಯಾಶ್. ಸೊ ಜೋಡಿ ನೋಡಿರ್ಬೋದು, ಸೇರುವನ್ನು ಸುತ್ತಾಡ್ಲಿಕ್ಕೆ ಒಯ್ತಕ್ಕಂಥವ್ರು ರೋಬೋನಿಲ್ ಅಂತಕ್ಕಂಥ ರೋಬೋಟ್. ಹಾಗಾದರೆ ಜಬ್ರು ಅಂತಕ್ಕಂಥ ನಾಯಿಯನ್ನು ಸುತ್ತಾಡ್ಲಿಕ್ಕೆ ಒಯ್ತಕ್ಕಂಥ ರೋಬೋಟ್ ಯಾವುದು ಅನ್ನೋದನ್ನು ತಾವು ಬರಿಬೇಕು. ಪ್ರಶ್ನೆ 3 ಸಹಿ ಉತ್ತರ ಚುನ್ಕರ್ ಸಂಕೇತಾಕ್ಷರ ಸಹಿತ್ ಲಿಖಿಯೇ. ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರಿಬೇಕು. ಒಂದಕ್ಕೆ 1 ಅಂಕ, ಒಟ್ಟು 2 ಪ್ರಶ್ನೆ 2 ಅಂಕ. 5ನೇ ಪ್ರಶ್ನೆ ಇತ್ತು ಕ್ಯಾ ಕಹಾ ತುಮ್ನೆ ಅಂತಕ್ಕಂಥದ್ದು. ಈ ವಾಕ್ಯದ ಮುಂದೆ ಒಂದು ಚಿಹ್ನೆ ಇದೆ, ವಿರಾಮ ಚಿಹ್ನೆ ಇದೆ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ, ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ವಿರಾಮ ಚಿಹ್ನೆ ಯಾವುದು? ಅರ್ಧ ವಿರಾಮ, ಪೂರ್ಣ ವಿರಾಮ, ಭಾವಸೂಚಕ, ಪ್ರಶ್ನವಾಚಕ. 6ನೇ ಪ್ರಶ್ನೆ ರಾಸ್ತೆ ಡ್ಯಾಶ್ ಏಕ್ ತಾಲಾಬ್ ಮಿಲಾ, ಸಹಿ ಕಾರಕ ಪ್ರಯೋಗ ಹೋಗ. ರಾಸ್ತೆ ಡ್ಯಾಶ್ ಏಕ್ ತಾಲಾಬ್ ಮಿಲಾ ಅಂತ ಇದೆ, ಇದರಲ್ಲಿ ಯಾವ ಒಂದು ಕಾರಕ ಸರಿಯಾಗಿರ್ತಕ್ಕಂಥದ್ದು ಆಗ್ತದ ಅಂತ ಕೇಳಿದ್ದಾರೆ. ಸೇ ಇದೆ, ಕೋ ಇದೆ, ಕಾ ಇದೆ, ಮೇ ಇದೆ. ಸೊ ಸರಿಯಾಗಿರ್ತಕ್ಕಂಥದ್ದನ್ನು ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ಆರಿಸಿ ಬರಿಬೇಕು. ರಾಸ್ತೆ ಮೇ ಏಕ್ ತಾಲಾಬ್ ಮಿಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ. ಉತ್ತರ ಹೇಳಿದ್ದೀನಿ. ಪ್ರಶ್ನೆ ಸಂಖ್ಯೆ 4 ಇದಾವೆ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 2 या 3 ವಾಕ್ಯೋं में लिखिए. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು 2-3 ವಾಕ್ಯಗಳಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಉತ್ತರಗಳನ್ನು ಬರಿಬೇಕು. ಸೊ ಒಟ್ಟು 4 ಪ್ರಶ್ನೆ ಇದ್ದಾವೆ, ಒಂದಕ್ಕೆ 2 ಅಂಕ, ಟೋಟಲಿ 8 ಮಾರ್ಕ್. 7ನೇ ಪ್ರಶ್ನೆ ಲೇಖಕ ಕೋ भेजे गए निमंत्रण पत्र में क्या लिखा गया था. ಲೇಖಕರಿಗೆ ಆಲ್ರೆಡಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಕಳಿಸಿರ್ತಾರೆ. ಆ ಆಮಂತ್ರಣ ಪತ್ರಿಕೆಯಲ್ಲಿ ಏನು ಬರೆದಿದ್ದರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಬರೀಬೇಕು. ಮಚ್ಲಿನೇ ದೋಸ್ತೋಕ್ಕೆ ಪ್ರಶ್ನೆ ಕಾ ಕ್ಯಾ ಜವಾಬ್ ದಿಯಾ ಅಂತ ಇದೆ. ನೀನು ಗೆಳೆಯರ ಪ್ರಶ್ನೆಗೆ ಏನಂತ ಉತ್ತರ ಕೊಟ್ಟಿತು. ಸಮಯ का सदुपयोग कैसे करना चाहिए, ಸಮಯವನ್ನು ಹೇಗೆ ಸದುಪಯೋಗ ಮಾಡ್ಬೋದು. ಅಕುಲ್ ನೇ ಮೀನಾ ಮೇಡಮ್ ಕೋ ಕ್ಯಾ ಕಹಾ, ಅಕುಲ್ ಮೀನಾ ಮೇಡಮ್ಗೆ ಏನು ಹೇಳಿದ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಇಷ್ಟು 4 ಕ್ವಶನ್ಸ್ ಇದ್ದಾವೆ, ಒಂದೊಂದಕ್ಕೆ 2 ಅಂಕ. ಸೊ ಟೋಟಲಿ 8 ಮಾರ್ಕ್ 4 ಕ್ವಶನ್ಸ್. ಇನ್ನು ಪ್ರಶ್ನೆ 5
ನಿಮ್ನಲಿಖಿತ ಪ್ರಶ್ನೆ का उत्तर 4 या 5 ವಾಕ್ಯೋं में लिखिए. ಕೆಳಗಿನ ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಸ್ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕು. 11ನೇ ಪ್ರಶ್ನೆ ಇತ್ತು, धीरज सक्सेना ने घरेलू कामकाज के लिए रोबोट रखने का निर्णय क्यों लिया ಅಥವಾ ವಿಜ್ಞಾನ ಕಥಾ का सार लिखिए. ಎಸ್ ಧೀರಜ್ ಸಕ್ಸೇನಾ ಮನೆಗೆಲಸಕ್ಕಾಗಿ ಒಂದು ಎಸ್ ರೋಬೋಟ್ ಅನ್ನು ಇಡ್ತಕ್ಕಂಥ ನಿರ್ಣಯ ಏಕೆ ತೆಗೆದುಕೊಂಡ್ರು ಅಥವಾ ವಿಜ್ಞಾನ ಕಥೆಯ ಸಾರಾಂಶವನ್ನು ಬರಿಬೇಕಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಒಂದೇ ಕ್ವಶನ್ ಬರಬೇಕು, 3 ಅಂಕ. ಸೊ ಟೋಟಲ್ ಆಗಿರ್ತಕ್ಕಂಥದ್ದು 3 ಮಾರ್ಕ್ ಇದೆ. ಈ ಪ್ರಶ್ನೆ ಪತ್ರಿಕೆ ಕಡೆಯ ಪ್ರಶ್ನೆ ಇತ್ತು ವಿದ್ಯಾರ್ಥಿಗೆ. ಪ್ರಶ್ನೆ ಸಂಖ್ಯೆ 6ರಲ್ಲಿ अपने भाई की शादी का कारण देते हुए प्रधानाध्यापक के नाम एक छुट्टी पत्र लिखिए. ಸೊ ನೀವೇನ್ ಮಾಡಬೇಕು, ನಿಮ್ಮ ಸಹೋದರನ ಮದುವೆ ಕಾರಣವನ್ನ ಕೊಡ್ತಾ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಈ ತರನಾಗಿ ನಾವು ಏನ್ ಮಾಡಿದೀವಿ, ರಚನೆ ವಿಭಾಗದಿಂದನೂ ಕೂಡ ಕ್ವಶನ್ಸ್ ಗಳನ್ನ ಹಾಕಿದ್ದೀವಿ. ಯಾಕಂದ್ರೆ ಅಲ್ಲಿಂದನೂ ಕೂಡ ಕ್ವಶನ್ಸ್ ಗಳು ಬರ್ತಾವ, ಮತ್ತೆ ಮೋಸ್ಟ್ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಇವೆಲ್ಲ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಸ್ಗೆ ಏನಾಗ್ತಾವಪ್ಪ ಅಂದ್ರೆ ಸ್ವಲ್ಪ ಪಾಠದ ಮೂಲಕ ಹೆಲ್ಪ್ ಆಗೇ ಆಗ್ತಕ್ಕಂಥ ಕ್ವಶನ್ಸ್ಗಳು ಇದಾವೆ. ಸೊ ಇಷ್ಟು ಹೇಳ್ತಾ ಇದು ಇತ್ತು FA 3ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವ ಅಂತ ಅನ್ನೋದಕ್ಕಿಂತ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆದ್ರೂ ಏನಾಗ್ತದ ಗೊತ್ತಾಗ್ತದ. ಯಾಕಂದ್ರೆ ಯಾವ ತರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ತಾವ, ಎಷ್ಟೆಷ್ಟು ವೇಟೇಜ್ಗಳು ಇರ್ತಾವ ಅಂತಕ್ಕಂಥದ್ದು. ಯಾರಾದರೂ ಶಿಕ್ಷಕರು ಇದನ್ನ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಇಟ್ಸ್ ಅ ಮಾಡೆಲ್ ಕ್ವಶನ್ ಪೇಪರ್. ಸೊ ಇಲ್ಲಿರ್ತಕ್ಕಂಥ ಮಾದರಿಯನ್ನು ಗಮನಿಸಬಹುದು, ಅಳವಡಿಸಿಕೊಳ್ಳಬಹುದು, ಪ್ರಶ್ನೆಗಳನ್ನು ಇಡ್ಲೂಬಹುದು ಬಿಡ್ಲೂಬಹುದು ಅಂತ ಇನ್ನೊಂದು ಸಾರಿ ಹೇಳ್ತಾ, ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಮಯ ಸಿಕ್ಕರೆ ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಸಹಿತ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ FA 3ರಲ್ಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ತಾವೆಲ್ಲರೂ ಕೂಡ ವೇಟ್ ಮಾಡಿ ಆ ಪಾಠಗಳಲ್ಲಿರ್ತಕ್ಕಂಥ ಸಹಿತ ಕ್ವಶನ್ ಪೇಪರ್ಸ್ಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ಸಿಗ್ತೀನಿ ವಿದ್ಯಾರ್ಥಿಗಳೇ. ಮುಂದೊಂದು ಕ್ವಶನ್ ಪೇಪರ್ನ ವಿಡಿಯೋದಲ್ಲಿ ದಯಮಾಡಿ 10th ನಮ್ಮಲ್ಲಿ ಸೈನ್ಸ್ ಇದಾವೆ, SS ಇದಾವೆ, ಹಿಂದಿ ಇದಾವೆ. ಈ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳು ನಿಮಗಾಗಿದ್ದಾವೆ. ಅವೆಲ್ಲವುಗಳನ್ನು ತಾವು ನೋಡಬೇಕು, ಶೇರ್ಗಳನ್ನು ಮಾಡಬೇಕು ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಪಾರ್ಟಲ್ಲಿ. ಅಲ್ಲಿಯವರೆಗೂ ಬಾಯ್.